ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಸುಮಾರ್ ರಾಘು ಕನ್ನಡ ವ್ಲಾಗ್ಸ್. ಇವತ್ತು ತಮ್ಮನೇಲಲ್ಲಿ ನೋಡ್ದಂಗೆ ಇವತ್ತು ರಾಘು ಅವ್ರ ಬರ್ಡೇ ಇದೆ. ಬರ್ಡೇ ಸೆಲೆಬ್ರೇಟ್ ನಾವು ಯಾವಾಗಲೂ ಯಾವ ವರ್ಷವೂ ಮಾಡಿರಲಿಲ್ಲ. ಯಾಕೋ ಈ ವರ್ಷ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದೀರಾ ಏನು ಏನು ಅಂತ ಒಂದು ಸಾಂಗ್ ಎಲ್ಲ ಆಡ್ತಿದ್ರು. ಆ್ಯಕ್ಚುಲಿ ಮಕ್ಳಿಗೆ ಇವತ್ತು ಎಕ್ಸಾಮ್ ಇದೆ, ಸ್ಕೂಲ್ಗೆ ಡ್ರಾಪ್ ಮಾಡೋಕ್ಕೆ ಅವ್ರು ಹೋಗಿದ್ದಾರೆ. ನಾನು ಏನೂ ಪ್ಲ್ಯಾನ್ ಮಾಡ್ಕೊಂಡಿಲ್ಲ, ಸ್ವಲ್ಪ ಆಚೆ ಎಲ್ಲ ಹೋಗಬೇಕಿತ್ತು, ಬ್ಯಾಂಕಿಗೆಲ್ಲ ಹೋಗಬೇಕಿತ್ತು. ಸೊ ಅಲ್ಲೆಲ್ಲ ಹೋಗ್ಬಿಟ್ಟು ಬರಬೇಕು. ಮಧ್ಯಾಹ್ನದ ಮೇಲೆ ಡ್ಯೂಟಿಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಏನು ಮಾಡ್ತೀನಿ ಏನೂ ಗೊತ್ತಿಲ್ಲ. ಬನ್ನಿ ಜೊತೆ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ ಹೆಂಗಾಗುತ್ತೆ, ಏನು ಮಾಡ್ತೀನಿ ಅಂತ. ಅಂದರೆ ಏನೂ ಮಾಡಿಲ್ಲ ಅಂತಂದ್ರೆ ಹೇಗಿರುತ್ತೆ, ಮಾಡ್ತೀನಿ ಅಂತಂದರೆ ಆಮೇಲೆ ಅವ್ರು ಹೆಂಗೆ ಎಕ್ಸ್ಪ್ರೆಷನ್ ಇರುತ್ತೆ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಹೆಂಗೆ ನಡೆಯುತ್ತೆ ಅಂತ ನೋಡೋಣ. ಆ ಕಡೆ ಕ್ಯಾಮ್ರಾದಲ್ಲಿ ಬೆಳಕೇ ಇಲ್ಲ ಗಾಯ್ಸ್, ಈ ಕಡೆ ತಿರುಗಿ ನೋಡಿದೆ. ನೋಡಿ ಹೇಗೆ ಕಾಣ್ತಾ ಇದ್ದೀನಿ, ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಲ್ವಾ? ರಾಘು ಅವರು ಮಕ್ಕಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದರು. ತಿಂಡಿ ಮಾಡ್ತಾಯಿದ್ದೀವಿ. ನಾನು ಬ್ಯಾಂಕಿಗೆ ಹೋಗಬೇಕು ಅಂತ ರೆಡಿ ಆಗ್ತಾ ಇದ್ದೀನಿ ಅರ್ಜೆಂಟಲ್ಲಿ. ಹಾಗೆ ಒಂದು ಜೊತೆಲಿ ಕೂತ್ಕೊಂಡು ಒಂಚೂರು ಬ್ಲಾಗ್ ಮಾಡೋಣ ಅಂತ ಕ್ಯಾಮ್ರಾ ಆನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹ್ಯಾಪಿ ಬರ್ತ್ಡೇ ರಾಘು ಅವರೇ. ಥ್ಯಾಂಕ್ ಯು. ಎಷ್ಟು ವರ್ಷ ಆಯಿತು ನಿಮಗೆ? ವಯಸ್ಸಂತೂ ಹೇಳಂಗಿಲ್ಲ, ಏಜ್ ಅಂತೂ ಆಗಿದೆ. ನೋಡಿ ಗಾಯ್ಸ್, ಬುದ್ಧಿ ಕಲ್ತ್ಬಿಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾ ಅಲ್ವಾ, ಅದಕ್ಕೆ ಏಜ್ ಹೇಳೋದಿಲ್ವಂತೆ. ಬರ್ತಡೇ ಯಾವಾಗಾದ್ರೂ ಸೆಲೆಬ್ರೇಟ್ ಮಾಡಿದ್ದೀರಾ ರಾಘು ಅವರೇ ನೀವು? ಹಾಂ, ಯಾವಾಗಾದ್ರೂ ಮಾಡಿದ್ದೀರಾ? ಯಾವಾಗಲೂ ಮಾಡಿಲ್ಲ. ಯಾವಾಗಲೂ ಖುಷಿಯಾಗಿರಿ. ಅವ್ರ ಬರ್ತಡೇ ತುಂಬ ಜನ ವಿಶ್ ಮಾಡಿದ್ದೀರಾ, ಎಲ್ಲರಿಗೂ ಥ್ಯಾಂಕ್ಸ್. ನನ್ನ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದ ಎಲ್ಲ ಸ್ನೇಹಿತರಿಗೆ, ಹಿತೈಷಿಗಳಿಗೆ, ಇನ್ನು ಪ್ರತಿಯೊಬ್ಬರಿಗೂ ಈ ಮೂಲಕ ನಾನು ಧನ್ಯವಾದಗಳನ್ನು ತಿಳಿಸಲು ಇಷ್ಟಪಡ್ತಾ ಇದ್ದೇನೆ. ಥ್ಯಾಂಕ್ ಯು. ಹಾಗೆ ತಿಂಡಿ ಮುಗಿಸ್ಕೊಂಡು ಅವರು ತೋಟಕ್ಕೆ ಹೊರಟರು. ನಾನು ಬಸ್ಸಲ್ಲಿ ಬ್ಯಾಂಕಿಗೆ ಹೊರಟೆ. ನನ್ನ ಗಾಡಿನ ಇಲ್ಲೇ ನಿಯರಲ್ಲಿ ಪಾರ್ಕ್ ಮಾಡಿ ಬಸ್ಸಲ್ಲಿ ಹೊರಟೆ. ನಾನು ತುಂಬ ಲಾಂಗ್ ವೇ ಆಗಿರೋದ್ರಿಂದ ಆಗೋದಿಲ್ಲ ಬೈಕ್ ಜರ್ನಿ ಅಂತ. ಬಸ್ ಅಂತೂ ತುಂಬ ರಶ್ ಇತ್ತು. ಬಸ್ಸಲ್ಲಿ ಟ್ರಾವೆಲ್ ಮಾಡುವಾಗ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ತುಂಬಾ ಕಷ್ಟ ಆಗೋಗಿದೆ ಇವಾಗ ಅಂತಲೇ ಹೇಳ್ಬೋದು. ನಾನು ಬ್ಯಾಂಕ್ ಅವ್ರಿಗೆ ಸ್ವಲ್ಪ ದೂರದಿಂದ ಬರೋದ್ರಿಂದ ಮೊದಲೇ ಕಾಲ್ ಮಾಡಿ ಕೇಳ್ಕೊಳ್ದಿದ್ದೆ ಎಷ್ಟು ಟೈಮು ಈ ಬ್ರ್ಯಾಂಚಲ್ಲಿ ಇರ್ತೀರಾ ಅಂತ. ಅವರು ಬನ್ನಿ ಇಷ್ಟು ಟೈಮ್ ಒಳಗಡೆ ಇರ್ತೀನಿ ಅಂತ ಹೇಳಿದರು. ಬ್ಯಾಂಕಲ್ಲಿ ನೀವೇನಾದರೂ ಗೋಲ್ಡ್ ಪ್ಲೆಡ್ಜ್ ಮಾಡ್ತಿದ್ದೀರಾ ಅಂದಾಗ ಮರೀದೆ ಚೆಕ್ ಮಾಡ್ಕೊಳ್ಳಿ. ಅಫ್ಕೋರ್ಸ್ ಗೋಲ್ಡ್ ಇಡುವಾಗ ನೀವು ತುಂಬಾ ಸೆನ್ಸಿಬಲ್ ಆಗಿರ್ತೀರ. ಪ್ಲೆಡ್ಜ್ ಮಾಡ್ತಿದ್ದೀವಲ್ಲ, ಯಾವಾಗ ಮನೆಗೆ ತರ್ತೀವಿ ಅಂತ ಥಿಂಕ್ ಮಾಡ್ಕೊಂಡಿರ್ತೀವಿ. ಆದರೆ ಇವಾಗ ಗೋಲ್ಡ್ ರೇಟ್ ಹೈಕ್ ಆಗಿರೋದ್ರಿಂದ ಬ್ಯಾಂಕಲ್ಲೂ ಸೇಫ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಜ್ಯುವೆಲ್ ಶಾಪಲ್ಲಿ ನಿಜವಾಗ್ಲೂ ಸೇಫ್ ಇರಲ್ಲ ಅಂತ ಹೇಳ್ಬೋದು. ನೀವು ಬ್ಯಾಂಕಲ್ಲಿ ಪ್ಲೆಡ್ಜ್ ಮಾಡುವಾಗ ನಿಮ್ಮ ಗಮನ ಫಸ್ಟು ಗೋಲ್ಡ್ ಆ್ಯಕ್ಚುಯಲ್ ವೆಯ್ಟ್ ಎಷ್ಟಿತ್ತು ಅಂತ ನಿಮಗೆ ಗೊತ್ತಿರುತ್ತೆ. ಅದೇ ವೆಯ್ಟು ಅವ್ರ ಮೆಷಿನಲ್ಲೂ ಬಂದಿದೆಯಾ ಅಂತ ನೋಡ್ಕೊಳ್ಳಿ. ಅದೇ ವೆಯ್ಟು ಅವ್ರ ಅಪ್ಲಿಕೇಶನಲ್ಲಿ ಮತ್ತು ಕಾರ್ಡಲ್ಲಿ ಇದೆಯಾ ಅಂತ ನೋಡ್ಕೊಳ್ಳಿ. ಸೆಕೆಂಡ್ ಒನ್ನು ಗೋಲ್ಡ್ ಡಿಸೈನು ಕರೆಕ್ಟಾಗಿ ಯಾವುದೇ ಕನೆಕ್ಷನ್ಸ್ ಇದೆಯಾ ಅಂತ ಕೌಂಟ್ ಮಾಡ್ಕೊಳ್ಳಿ. ಲೆಂತ್ ಮೆಷರ್ ಮಾಡ್ಕೊಂಡು ಇಟ್ಕೊಂಡಿರಿ. ನೀವು ರಿನಿವಲ್ಗೆ ಹೋದಾಗ ಅದೇ ಲೆಂತು, ಅದೇ ಮೆಷರ್ಮೆಂಟು, ಅದೇ ಕನೆಕ್ಷನ್ಸ್ ಎಲ್ಲ ಇದೆಯಾ, ಎಲ್ಲ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಮತ್ತು ವೆಯ್ಟ್ನ ಮತ್ತೆ ವಾಪಸ್ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಮತ್ತೆ ಚೆಕ್ ಮಾಡಿಕೊಂಡು ವೆಯ್ಟ್ನ ನೋಡಿ. ನಾನು ಇಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ವೆಯ್ಟ್ ಕರೆಕ್ಟಾಗಿದೆಯಾ, ನಾನು ಎಲ್ಲ ಪ್ರತಿಯೊಂದು ಕನೆಕ್ಷನ್ಸು ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡೆ. ಅದಾಗಲೇ ರಾಘು ಅವರು ಪಿಕಪ್ ಮಾಡೋಕ್ಕೆ ಅವ್ರ ಕೆಲಸ ಮುಗಿಸ್ಕೊಂಡು ತೋಟದಿಂದ ಬಂದಿದ್ದರು. ಸೊ ನಾನು ಅವ್ರ ಜೊತೆ ಮೈಸೂರಿಗೆ ಹೋದೆ. ಯಾರೂ ಗೋಲ್ಡ್ ಇಡುವಾಗ ಮತ್ತು ರಿನಿವಲ್ ಮಾಡಿಸುವಾಗ ಈ ಸ್ಟೆಪ್ಸ್ನ ಫಾಲೋ ಮಾಡ್ಕೊಳ್ಳಿ. ಅಲ್ಲಿಂದ ಸ್ವಲ್ಪ ನಾನು ಪೋಸ್ಟ್ ಆಫೀಸ್ಗೆ ಹೋಗಬೇಕಿತ್ತು, ಅಲ್ಲೂ ಕೂಡ ಹೋಗಿ ನನ್ನ ಕೆಲಸನೆಲ್ಲ ಮುಗಿಸ್ಕೊಂಡೆ. ರಾಘು ಅವರು ಕೂಡ ನನ್ನನ್ನು ನನ್ನ ಗಾಡಿ ಹತ್ರ ಡ್ರಾಪ್ ಮಾಡಿ ಅವರು ಡ್ಯೂಟಿಗೆ ಹೋದರು. ಅಲ್ಲಿಂದ ನಾನು ಅಮ್ಮನ ಮನೆಗೆ ಹೋದೆ. ಮಕ್ಕಳಿಗೆ ಎಕ್ಸಾಮ್ ನಡೀತಿರೋದ್ರಿಂದ ಬೇಗ ಪಿಕಪ್ ಮಾಡಬೇಕಿತ್ತು. ನಾನು ರೀಚ್ ಆಗೋದು ಲೇಟ್ ಆಗುತ್ತೆ ಅಂತ ಅಕ್ಕನಿಗೆ ಪಿಕಪ್ ಮಾಡಿ ಅಂತ ಹೇಳಿದ್ದೆ. ಅವರು ಪಿಕಪ್ ಮಾಡಿಕೊಂಡು ಅಮ್ಮನ ಮನೆಗೆ ಕರ್ಕೊಂಡು ಬಂದು ಇರಿಸಿದ್ರು. ಮಾತಾಡ್ತಾ ಇದ್ದಾರೆ. ಸ್ಕೂಲಿಂದ ಬಂದಿದ್ರು. ಏನಾಯ್ತು? ಬಾ. ಮಾತಿಲ್ಲ ಬಾಯ್. ಎಕ್ಸಾಮ್ ಎಲ್ಲ ಚೆನ್ನಾಗಿ ಬರೋದಪ್ಪ? ಬರ್ದೆ. ಈಸಿ ಇತ್ತಾ? ಅಷ್ಟೊಂದಿಲ್ಲ. ಟಫ್ ಇತ್ತಾ? ಟೆಕ್ಸ್ಟ್ ಬುಕ್ ಪಾರ್ಟ್ ಎಲ್ಲ ಓದಿದ್ದಲ್ಲ? ಓದಿದ್ದೆ. ನೀನು ಎಕ್ಸಾಮ್ ಚೆನ್ನಾಗಿ ಬರ್ದೆ ಜಾನು? ಬರ್ದಿರಲ್ಲ. ಡ್ರಾಯಿಂಗು ಸೀನ
ಮಾಡಿ ಬರೆಸ್ರು ಕಲರಿಂಗು ಜಿರಾಫ್ ಓರಲ್ ಓರಲ್ ತಗೊಂಡು ಗ್ಯಾಟು ಮ್ಯಾಟು ಈಸಿ ಇತ್ತಾ? ಜಾನು ಒಂದೊಂದ್ಸಲ ಕರ್ಕೊಂಡು ಹೋಗ್ತೀನಿ ಇವಾಗ. ನಾಳೆ ಎಕ್ಸಾಮ್ಸ್ ಇದೆಯೇನೋ? ಇಲ್ಲ ರಜಾ. ಯಾವತ್ತಿರೋ ನೆಕ್ಸ್ಟು? ಫ್ರೈಡೇ. ಫ್ರೈಡೇ. ಸರಿ ಬಾಯ್, ಹೋಗೋಣ ಇಲ್ಲಿಂದ. ಅಜ್ಜಿ ಮನೆಯಿಂದ ನಮ್ಮ ಮನೆಗೆ ಹೋಗೋಣ. ನಾಳೆಯಿಂದನೂ ನಂಗೆ ರಜಾ, ನಾಳಿದ್ದು ಸ್ಕೂಲು. ಸರಿ. 50 ರೂಪೀಸ್ ಕೊಡಬೇಕಾಗಿತ್ತು, ಯಾಕಂದ್ರೆ ಫೋಟೋ ಶೀಟ್ ಕೊಡ್ತಾರೆ. ಶೀಟ್ ಯಾರು ಹಾಕಿದ್ದು ಥರ ಕೂದಲು? ಅಲ್ಲಿಂದನೇ ನಾವು ಕೇಕ್ ತೊಗೊಳ್ಳೋಣ ಅಂತ ಬಂದ್ವಿ. ರಾಘು ಅವ್ರಿಗೆ ಸರ್ಪ್ರೈಸ್ ಮಾಡೋಣ ಅಂತ. ಇನ್ನೇನು ಅವ್ರು ಡ್ಯೂಟಿಯಿಂದ ಬರ್ತಾರೆ. ಸೊ ನಾವು ಏನಾದರೂ ಸರ್ಪ್ರೈಸಿಂಗ್ ಆಗಿ ತೊಗೊಂಡು ಬಂದಿದ್ದರೆ ಅವರು ಅದೆಲ್ಲ ನಾನು ತೊಗೊಂಡು ಬರೋದಿಲ್ಲ ನಾನು ಅಂತ ಅವ್ರಿಗೆ ಗೊತ್ತು. ಸೊ ಅವ್ರು ನಿಜವಾಗ್ಲೂ ಸರ್ಪ್ರೈಸ್ ಅಂತೂ ಆಗ್ತಾರೆ ಅಂತ ಗೊತ್ತು. ಮಗನಿಗೂ ಸರ್ಪ್ರೈಸ್ ಮಾಡೋಣ, ಪಪ್ಪನ ರಿಯಾಕ್ಷನ್ ನಾನು ನೋಡಬೇಕು ಅಂತ ಅವನು ಹೇಳ್ತಿದ್ದ. ಸೊ ತೊಗೊಂಡು ಮನೆಗೆ ಬಂದ್ವಿ. ನಾನು ಫ್ರೂಟ್ ಫ್ಲೇವರ್ ತೊಗೊಂಡಿದ್ದೀನಿ. ಇವಾಗಷ್ಟೇ ರಾಘು ಅವ್ರು ಕಾಲ್ ಮಾಡಿದರು. ಅವ್ರು ಕಾಲ್ ಮಾಡಿಬಿಟ್ಟು ಮದುವೆಗೆ ಹೋಗೋಣ, ಎಲ್ಲರೂ ರೆಡಿಯಾಗಿರಿ ಅಂತ ಹೇಳಿದ್ರು. ಸೊ ನಾವು ಮದುವೆಗೆ ನಾನು ಅವ್ರಿಗೆ ಕೇಕ್ ಕಟಿಂಗ್ ಮಾಡಿ ಸರ್ಪ್ರೈಸ್ ಮಾಡೋಣ ಅಂತ ಅಂದ್ಕೊಂಡ್ರೆ ಅವರೇ ನನಗೆ ಸರ್ಪ್ರೈಸ್ ಮಾಡಿಬಿಟ್ರು. ಸೊ ಮದುವೆಗೆಲ್ಲ ರೆಡಿಯಾಗಿರ್ತೀವಿ, ಫಸ್ಟ್ ಮದುವೆಗೆ ಹೋಗಿ ಆಮೇಲೆ ಸರ್ಪ್ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮದುವೆಗೆ ರೆಡಿ ಆಗ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಮುಗೀತು. ಲಿಪ್ಸ್ಟಿಕ್ ಒಂದು ಹಾಕೋಬಿಟ್ರೆ ಡನ್. ಇಯರಿಂಗ್ಸ್ ಕೂಡ ಚೇಂಜ್ ಮಾಡ್ಕೊಬೇಕು. ಮದುವೆ ವೆನ್ಯೂಗೆ ಬಂದು ರೀಚ್ ಆದ್ವಿ. ಎಂಟ್ರಿ ಅಂತೂ ಸಖತ್ತಾಗಿತ್ತು. ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಮದುವೆ ಹುಡುಗನ ತಂದೆಯವರು ನಮ್ಮ ಮಾವ ಅವ್ರಿಗೆ ತುಂಬ ಆತ್ಮೀಯ ಸ್ನೇಹಿತರಾಗಿದ್ದರು. ಹಾಗಾಗಿ ನಾವು ಬೆಳಿಗ್ಗೆ ಫ್ಯಾಮಿಲಿ ಪೂರ್ತಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಮಕ್ಕಳಿಗೆ ಎಕ್ಸಾಮ್ ಇದ್ದಿದ್ದರಿಂದ ರಾಘು ಅವರು ನೈಟ್ ಹೋಗೋಣ ಅಂದ್ಕೊಂಡ್ರು. ನೀವು ನೋಡ್ತಾ ಇರ್ಬೋದು, ವಿಶ್ವನಾಥ್ ಅಂಕಲ್ ಅವ್ರು ಸಿಕ್ಕಿದ್ರು. ಅವ್ರು ಅದಾಗಲೇ ಫಂಕ್ಷನ್ ಮುಗಿಸ್ಕೊಂಡು ಹೊರಟಿದ್ರು. ಸೊ ಅವ್ರನ್ನ ಮಾತಾಡಿಸ್ಕೊಂಡು ತುಂಬ ಖುಷಿ ಆಯಿತು. ಒಂದು ವೀಡಿಯೋ ತೊಗೋತೀನಿ, ಒಂದು ಫೋಟೋ ತೊಗೋತೀನಿ ಅಂತ ಹೇಳಿದೆ. ಆಯಿತು ಅಂತ ಕೊಟ್ಟರು. ಅವ್ರ ವೈಫ್ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಫೋಟೋಸ್ ತೊಗೊಂಡೆ ಅವ್ರ ಜೊತೆನೂ. ಹಾಗೆ ಮದುಮಗಳ ಜೊತೆನೂ ಫೋಟೋ ತೊಗೊಂಡ್ವಿ. ಅವರಿಬ್ಬರು ಜೋಡಿ ಅಂತೂ ತುಂಬ ಮುದ್ದಾಗಿತ್ತು. ಅವ್ರ ಹೊಸ ಜೀವನ ಸುಖವಾಗಿರಲಿ ಅಂತ ಹಾರೈಸ್ತಾ ಊಟ ಮಾಡಿಕೊಂಡು ನಾವು ಹೊರಟ್ವಿ. ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಫೋಟೋಸ್ ತೊಗೊಳ್ಳೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫೋಟೋಸ್ ತೊಗೊಳ್ತಾ ಇದ್ವಿ. ಮದುವೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಕೇಕ್ ತೊಗೊಂಡಿದ್ದೀನಿ. ರಾಘು ಅವ್ರನ್ನ ಕರೆಯೋಣ, ಸರ್ಪ್ರೈಸ್ ಮಾಡೋಣ. ನೋಡೋಣ ನಿಜವಾಗ್ಲೂ ಸರ್ಪ್ರೈಸ್ ಆಗ್ತಾರಾ ಏನು ಅಂತ. ಕರಿತೀನಿ ಇವಾಗ. ರೀ 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 ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ವೆರಿ ಮಚ್. ಯಾರು ತಗೊಂಡಿದ್ದು? ನಾನು ನಾವೇ ತಗೊಂಡು ಬಂದ್ವಿ. ಜಾನಮ್ಮ ಕಟ್ ಮಾಡಿ ತಗೊಂಡ್ಬನ್ನಿ. ಈಚೆ ನೈಫ್ ಬಾ, ಅವಳಿಗೆ ಕಟ್ ಮಾಡಿ. 3 ಜನ ತಿನ್ಬಿಡ್ತೀರ, ನನಗೇನು ಕೇಕ್ ಇಲ್ಲ. ಕ್ಯಾಮ್ರಾಮ್ಯಾನ್ಗೆ ಹ್ಯಾಪಿ ಬರ್ತ್ಡೇ ಇಟ್ಕೊಳ್ರಿ ನೀವು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಪಾ,
ಹ್ಯಾಪಿ ಬರ್ಡೇ ಟು ಯು ಪಪ್ಪ, ಹ್ಯಾಪಿ ಬರ್ಡೇ ಟು ಯು. ನಾನು ವಿಡಿಯೋ ಮಾಡೋದು ನಿಲ್ಲಿಸ್ತೀನಿ, ನನಗೂ ತಿನ್ಬೇಕನ್ನಿಸ್ತೈತೆ. ಅವನಿಗೂ ತಿನ್ಸಿ, ಅವನಿಗೆ. ನಂಗೆ ತಿನ್ಸಲ್ಲ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.